ಐಪಿಎಲ್ ಹರಾಜಿಗೂ ಮುನ್ನವೇ ಭಾರೀ ಕುತೂಹಲ ಮೂಡಿಸಿದ್ದ ಮಹಾರಾಜ ಟ್ರೋಫಿ ಟಿ20 ಕ್ರಿಕೆಟ್ ಟೂರ್ನಿ ಫಿನಾಲೆಯಲ್ಲಿ ಮೈಸೂರು ವಾರಿಯರ್ಸ್ ತಂಡ ಚೊಚ್ಚಲ ಬಾರಿಗೆ ಟ್ರೋಫಿಗೆ ಮುತ್ತಿಕ್ಕಿದೆ. ಬೆಂಗಳೂರು ಬ್ಲಾಸ್ಟರ್ಸ್ ತಂಡವನ್ನು ಮಣಿಸಿ ಚಾಂಪಿಯನ್ ಪಟ್ಟಕ್ಕೇರಿದೆ. ಮೂರನೇ ಆವೃತ್ತಿಯ ಈ ಟೂರ್ನಿ ಸಾಕಷ್ಟು ವಿಚಾರಗಳಿಂದ ಸದ್ದು ಮಾಡಿತ್ತು. ಐಪಿಎಲ್ ಫ್ರಾಂಚೈಸಿಗಳ ಮಾಲೀಕರು ಕೂಡ ಕಣ್ಣಿಟ್ಟಿದ್ರು. ಇದೇ ಕಾರಣಕ್ಕೇನೋ ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ಬೆಂಚ್ಗೆ ಸೀಮಿತವಾಗಿದ್ದವರು ಹಾಗೆ ಅವಕಾಶ ಸಿಗದೆ ಸೈಡ್ಲೈನ್ ಆದ ಕೆಲ ಆಟಗಾರರು ಮಹಾರಾಜ ಟ್ರೋಫಿಯಲ್ಲಿ ರಣಾರ್ಭಟ ತೋರಿಸಿದ್ದಾರೆ. ಲೆಜೆಂಡರಿ ಕ್ರಿಕೆಟಿಗರೇ ಬೆರಗಾಗುವಂತೆ ತಮ್ಮ ತಾಕತ್ತನ್ನು ತೋರಿಸಿದ್ದಾರೆ. ಅಷ್ಟಕ್ಕೂ ಮಹಾರಾಜ ಟ್ರೋಫಿಯಲ್ಲಿ ಮಿಂಚಿದ ಪ್ಲೇಯರ್ಸ್ ಯಾರು? ಆರ್ಸಿಬಿಯಲ್ಲಿ ಬೆಂಚ್ ಕಾದಿದ್ದ ಆಟಗಾರನ ಅಬ್ಬರ ಹೇಗಿತ್ತು? ಅತಿ ಹೆಚ್ಚು ರನ್ಸ್ ಹಾಗೆ ವಿಕೆಟ್ ಕಿತ್ತಿದ್ಯಾರು ಅನ್ನೋದನ್ನೇ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ಮಹಾರಾಜ ಟ್ರೋಫಿ ಟೂರ್ನಿಯ ಫಿನಾಲೆ 10 ಹಲವು ದಾಖಲೆಗಳನ್ನು ಬರೆದಿದೆ. ಅಂತಿಮ ಪಂದ್ಯದಲ್ಲಿ ಟಾಸ್ ಗೆದ್ದ ಬೆಂಗಳೂರು ತಂಡದ ನಾಯಕ ಮಯಾಂಕ್ ಅಗರ್ವಾಲ್ ಮೊದಲು ಬೌಲಿಂಗ್ ಅನ್ನು ಚೂಸ್ ಮಾಡಿಕೊಂಡಿದ್ರು. ಹೀಗಾಗಿ ಮೊದಲು ಬ್ಯಾಟಿಂಗ್ ಮಾಡಿದ ಕರುಣ್ ನಾಯರ್ ನಾಯಕತ್ವದ ಮೈಸೂರು ತಂಡಕ್ಕೆ ಒಳ್ಳೆ ಓಪನಿಂಗ್ ಸಿಕ್ಕಿರಲಿಲ್ಲ. ಓಪನರ್ ಆಗಿ ಇನ್ನಿಂಗ್ಸ್ ಅನ್ನು ಆರಂಭಿಸಿದ್ದ ಕಾರ್ತಿಕ್ ಸಿ 3 ರನ್ಗಳನ್ನು ಗಳಿಸಿ ವಿಕೆಟ್ ಒಪ್ಪಿಸಿದ್ರು. ನಂತರ ಕಾರ್ತಿಕ್ SU ಅವರಿಗೆ ಜೊತೆಯಾಗಿದ್ದಂತಹ ನಾಯಕ ಕರುಣ್ ನಾಯರ್ ಬಿರುಸಿನ ಜೊತೆಯಾಟವಾಡಿದ್ರು. 2ನೇ ವಿಕೆಟ್ಗೆ 81 ರನ್ಗಳ ಜೊತೆಯಾಟ ಬಂತು. ಕರುಣ್ ನಾಯರ್ 45 ಎಸೆತಗಳಲ್ಲಿ 6 ಬೌಂಡ್ರಿ ಹಾಗೆ 3 ಸಿಕ್ಸರ್ಗಳ ಸಹಿತ 66 ರನ್ಗಳನ್ನು ಚೆಚ್ಚಿದ್ರು. ಮತ್ತೊಂದು ಕಡೆ ಕಾರ್ತಿಕ್ 44 ಎಸೆತಗಳನ್ನು ಎದುರಿಸಿ 7 ಬೌಂಡ್ರಿ ಹಾಗೆ 3 ಸಿಕ್ಸರ್ಗಳ ಸಮೇತ 71 ರನ್ ಬಾರಿಸಿದ್ರು. ಇನ್ನು ಮೈಸೂರು ಪರ ಅಚ್ಚರಿಯ ರೀತಿಯಲ್ಲಿ ಬ್ಯಾಟ್ ಬೀಸಿದ್ದು ನಮ್ಮ RCB ಹುಡುಗ ಮನೋಜ್ ಬಾಂಡಗೆ. 13 ಎಸೆತಗಳಲ್ಲಿ 44 ರನ್ ಚೆಚ್ಚಿದ ಮನೋಜ್ ಬಾಂಡಗೆ. ಟ್ಯಾಲೆಂಟ್ ಅನ್ನೋದು ಎಲ್ಲರಲ್ಲೂ ಕೂಡ ಇರುತ್ತೆ, ಬಟ್ ಚಾನ್ಸ್ ಸಿಗಬೇಕು ಅಷ್ಟೇ ಅನ್ನೋದಕ್ಕೆ ಮನೋಜ್ ಬಾಂಡಗೆ ಬೆಸ್ಟ್ ಎಕ್ಸಾಂಪಲ್. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದಲ್ಲಿ ಬೆಂಚ್ಗೆ ಸೀಮಿತವಾಗಿದ್ದ ನಮ್ಮ ಕನ್ನಡದ ಹುಡುಗ ಮನೋಜ್ ಬಾಂಡಗೆ ಮಹಾರಾಜ ಟ್ರೋಫಿಯ ಫೈನಲ್ ಪಂದ್ಯದಲ್ಲಿ ಗೀಳಿಟ್ಟಿದ್ದಾರೆ. 5ನೇ ಕ್ರಮಾಂಕದಲ್ಲಿ ಕಣಕ್ಕಿಳಿದ ಮನೋಜ್ ಬಾಂಡಗೆ ಕೇವಲ 13 ಎಸೆತಗಳಲ್ಲಿ 2 ಬೌಂಡ್ರಿ ಹಾಗೆ 5 ಸಿಕ್ಸರ್ಗಳ ಸಹಿತ ಅಜೇಯ 44 ರನ್ ಬಾರಿಸಿದ್ರು. ಇವರ ಬ್ಯಾಟಿಂಗ್ ವೈಭವದಿಂದ ಮೈಸೂರು ತಂಡ 4 ವಿಕೆಟ್ಗಳನ್ನು ಕಳ್ಕೊಂಡು 207 ರನ್ಗಳ ಬೃಹತ್ ಮೊತ್ತವನ್ನು ಪೇರಿಸಿತ್ತು. 208 ರನ್ಗಳ ಟಾರ್ಗೆಟ್ 45 ರನ್ಗಳಿಂದ ಸೋಲು. ಮೈಸೂರು ವಾರಿಯರ್ಸ್ ನೀಡಿದ 208 ರನ್ಗಳ ಬೃಹತ್ ಮೊತ್ತ ಬೆನ್ನತ್ತಿದ ಬೆಂಗಳೂರು ತಂಡದ ಪರ LR ಚೇತನ್ ಅರ್ಧಶತಕ ದಾಖಲಿಸಿದ್ದು ಬಿಟ್ರೆ ಬೇರೆ ಯಾರೂ ಕೂಡ ಉತ್ತಮ ಸಾಥ್ ನೀಡಲೇ ಇಲ್ಲ. ಮಯಾಂಕ್ ಅಗರ್ವಾಲ್ 6, ಭುವನ್ ರಾಜ್ 1, ಶಿವಕುಮಾರ್ ರಕ್ಷಿತ್ 5, ಶುಭಾಂಗ್ ಹೆಗ್ಡೆ 5, ಸೂರಜ್ ಅಹುಜಾ 8 ರನ್ ಗಳಿಸಲಷ್ಟೇ ಶಕ್ತರಾದರು. ಕ್ರಾಂತಿ ಕುಮಾರ್ ಮಾತ್ರ 39 ರನ್ಗಳನ್ನು ಗಳಿಸಿದರು. ಪರಿಣಾಮ 8 ವಿಕೆಟ್ ನಷ್ಟಕ್ಕೆ 162 ರನ್ ಗಳಿಸಲಷ್ಟೇ ಸಾಧ್ಯವಾಯಿತು. ಹೀಗಾಗಿ 45 ರನ್ಗಳಿಂದ ಮೈಸೂರು ಎದುರು ಬೆಂಗಳೂರು ತಂಡದ ಹುಡುಗರು ಸೋಲನ್ನೊಪ್ಪಿಕೊಂಡ್ರು. IPL ಮಾಲೀಕರ ಚಿತ್ತ ಕದ್ದ ಮಹಾರಾಜ ಪ್ಲೇಯರ್ಸ್. ಮಹಾರಾಜ ಟ್ರೋಫಿ ಟಿ20 ಕ್ರಿಕೆಟ್ ಟೂರ್ನಿಯಲ್ಲಿ ಪ್ಲೇಯರ್ಸ್ ಪ್ರದರ್ಶನಕ್ಕೆ IPL ಫ್ರಾಂಚೈಸಿ ಓನರ್ಗಳು ಕೂಡ ಶಾಕ್ ಆಗಿದ್ದಾರೆ. ಅದರಲ್ಲೂ ಮೈಸೂರು ವಾರಿಯರ್ಸ್ ನಾಯಕ ಕರುಣ್ ನಾಯರ್ ಅಮೋಘ ಪ್ರದರ್ಶನ ನೀಡಿದ್ದಾರೆ. ಆಡಿದ 12 ಪಂದ್ಯಗಳಲ್ಲಿ 56ರ ಸರಾಸರಿಯಲ್ಲಿ 560 ರನ್ಗಳನ್ನು ಬಾರಿಸಿದ್ದಾರೆ. ಇದರಲ್ಲಿ 1 ಶತಕ ಹಾಗೆ 5 ಅರ್ಧ ಶತಕಗಳು ಕೂಡ ಸೇರಿವೆ. ಇವರ ಅಮೋಘ ಪ್ರದರ್ಶನ ನಿಜಕ್ಕೂ ಕೂಡ IPL ಮಾಲೀಕರ ಚಿತ್ತವನ್ನು ಕದ್ದಿದೆ. ಈ ಬಾರಿಯ ಮಹಾರಾಜ ಟ್ರೋಫಿ ಕ್ರಿಕೆಟ್ ಟೂರ್ನಿಯಲ್ಲಿ ಒಟ್ಟು 3 ಆಟಗಾರರು ಶತಕ ಬಾರಿಸಿದ್ದಾರೆ. ಮೈಸೂರು ವಾರಿಯರ್ಸ್ ತಂಡದ ನಾಯಕ ಕರುಣ್ ನಾಯರ್ ಮಂಗಳೂರು ಡ್ರ್ಯಾಗನ್ಸ್ ವಿರುದ್ಧ ಅಜೇಯ 124 ರನ್ಗಳನ್ನು ಸಿಡಿಸಿದ್ದಾರೆ. ಇನ್ನು ಗುಲ್ಬರ್ಗಾ ಮಿಸ್ಟೇಕ್ಸ್ ತಂಡದ ಪರ ಆರ್ ಸ್ಮರಣ್ ಅಜೇಯ 104 ರನ್ಗಳ ಇನ್ನಿಂಗ್ಸ್ ಅನ್ನ ಮೈಸೂರು ವಾರಿಯರ್ಸ್ ವಿರುದ್ಧ ಆಡಿದರು. ಹಾಗೆ ಹುಬ್ಬಳ್ಳಿ ಟೈಗರ್ಸ್ ಪರ KL ಶ್ರೀಜೇತ್ ಗುಲ್ಬರ್ಗಾ ವಿರುದ್ಧ ಅಜೇಯ ಶತಕದ ಸಾಧನೆ ಮಾಡಿದ್ದಾರೆ. ಇನ್ನು ಕನ್ನಡಿಗ ಮನೋಜ್ ಬಾಂಡಗೆ ಕೂಡ 12 ಪಂದ್ಯಗಳಲ್ಲಿ 292 ರನ್ಗಳನ್ನು ಗಳಿಸಿದ್ದಾರೆ. ಅದು ಕೂಡ 41ರ ಬ್ಯಾಟಿಂಗ್ ಸರಾಸರಿ ಮತ್ತು 213ರ ಸ್ಟ್ರೈಕ್ ರೇಟ್ನಲ್ಲಿ ಅಬ್ಬರಿಸಿದ್ದಾರೆ. ಈ ಆವೃತ್ತಿಯಲ್ಲಿ 16 ಬೌಂಡ್ರಿ ಹಾಗೆ 25 ಸಿಕ್ಸರ್ಗಳನ್ನು ಸಿಡಿಸಿದ್ದಾರೆ. ಆದರೆ ಇಂಥ ಪ್ರತಿಭಾವಂತ ಆಟಗಾರನಿಗೆ RCB ಒಂದೇ ಒಂದು ಅವಕಾಶವನ್ನು ಕೂಡ ನೀಡಲೇ ಇಲ್ಲ. 2 ಆವೃತ್ತಿಗಳಲ್ಲೂ ಕೂಡ ಬೆಂಚ್ಗೆ ಮಾತ್ರ ಸೀಮಿತಗೊಳಿಸಿದ್ರು. ಇನ್ನು ಮತ್ತೊಂದು ಕಡೆ ಸ್ಟಾರ್ ಆಟಗಾರ ಅಭಿನವ್ ಮನೋಹರ್ ಪ್ರಸಕ್ತ ಮಹಾರಾಜ ಟ್ರೋಫಿ ಕ್ರಿಕೆಟ್ ಪಂದ್ಯದಲ್ಲಿ ಅತಿ ಹೆಚ್ಚು ಸಿಕ್ಸರ್ ಸಿಡಿಸಿದ್ದಾರೆ. ಇವರು ಆಡಿದ 10 ಪಂದ್ಯಗಳಲ್ಲಿ 62 ಸಿಕ್ಸರ್ಗಳನ್ನು ಬಾರಿಸಿದ್ದಾರೆ. ಹಾಗೆ ದೇಶೀಯ ಬೌಲರ್ ಹುಡುಕಾಟದಲ್ಲಿರುವ IPL ತಂಡಗಳಿಗೆ LR ಕುಮಾರ್ ಬೆಸ್ಟ್ ಚಾಯ್ಸ್ ಆಗಲಿದ್ದಾರೆ. ಯಾಕಂದರೆ ಆಡಿದ 9 ಪಂದ್ಯಗಳಲ್ಲಿ 17 ವಿಕೆಟ್ಗಳನ್ನು ಕಿತ್ತಿದ್ದಾರೆ. ಒಂದೇ ಪಂದ್ಯದಲ್ಲಿ 3 ವಿಕೆಟ್ ಪಡೆದು ಸಾಧನೆ ಮಾಡಿದ್ದಾರೆ. ಇನ್ನು ಬೆಂಗಳೂರು ತಂಡದ L ಕುಶಾಲ್ ಹಾಗೆ ಗುಲ್ಬರ್ಗಾ ತಂಡದ A ಪ್ರಭಾಕರ ಒಂದೇ ಪಂದ್ಯದಲ್ಲಿ 5 ವಿಕೆಟ್ ಪಡೆದು ಬೀಗಿದ್ದಾರೆ. ಒಟ್ಟಿನಲ್ಲಿ IPLನಲ್ಲಿ ಸೈಡ್ಲೈನ್ ಆಗಿದ್ದ ಆಟಗಾರರು ಮಹಾರಾಜ ಟ್ರೋಫಿಯಲ್ಲಿ ತಮ್ಮ ಸಾಮರ್ಥ್ಯವನ್ನು ಪ್ರೂವ್ ಮಾಡಿದ್ದಾರೆ. ಸೊ ಇನ್ನಾದರೂ IPL ಫ್ರಾಂಚೈಸಿಗಳ ಮಾಲೀಕರು ಕಳಪೆ ಪ್ರದರ್ಶನ ನೀಡಿದ್ರೂ ಕೂಡ ಸ್ಟಾರ್ ಪ್ಲೇಯರ್ಸ್ ಅಂತ ಪದೇ ಪದೇ ಚಾನ್ಸ್ ಕೊಡೋ ಬದಲು ನಮ್ಮ ದೇಶೀಯ ಆಟಗಾರರಿಗೆ ಮಣೆ ಹಾಕಬೇಕಿದೆ.
ಅದರಲ್ಲೂ ನಮ್ಮ ಬೆಂಗಳೂರು ಫ್ರಾಂಚೈಸಿ ಕೂಡ ಬುದ್ಧಿ ಕಲಿಬೇಕಿದೆ. ಕಳೆದ ಬಾರಿ ಮ್ಯಾಕ್ಸ್ವೆಲ್ ಬ್ಯಾಕ್ ಟು ಬ್ಯಾಕ್ ಫೇಲ್ ಆಗಿದ್ರೂ ಕೂಡ ಅವಕಾಶ ಕೊಟ್ಟಿದ್ರು. ಸತತ 2 ವರ್ಷಗಳಿಂದಲೂ ಮನೋಜ್ ಬಾಂಡಗೆಯನ್ನ ಬೆಂಚ್ಗೆ ಸೀಮಿತ ಮಾಡಿದ್ರು. ಸೊ ಇನ್ನಾದರೂ ಇಂಥ ಪ್ರತಿಭಾವಂತ ಆಟಗಾರರಿಗೆ IPLನಲ್ಲಿ ಹಾಗೆ ಟೀಮ್ ಇಂಡಿಯಾದಲ್ಲೂ ಕೂಡ ಚಾನ್ಸ್ ಸಿಗುವಂತಾಗಲಿ. ನಮಸ್ಕಾರ.